ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಸಿಂಪಲ್ ಆದ ಡಿಸೈನ್ ಹೇಳ್ಕೊಡ್ತೀನಿ. ಇದಕ್ಕೆ ಈ ಥರ ಬೀಡ್ಸ್ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ. ನೋಡಿ, ಇದಕ್ಕೆ ಈ ಥರ ಹುಕ್ ಇರಬೇಕು. ಹುಕ್ಕಿದ್ರೆ ನಿಮಗೆ ಕ್ರೋಶಲ್ಲಿ ಹಾಕೋಕ್ಕೆ ಈಸಿ ಆಗುತ್ತೆ. ಸೊ ಬರೀ ಬೀಡ್ಸು ಸಿಗುತ್ತೆ ನಿಮಗೆ, ಈ ಥರ ಹುಕ್ಕಿರೋವಂಥದ್ದು ಸಿಗುತ್ತೆ. ಹುಕ್ಕಿರೋವಂಥದ್ದು ಈ ಥರ ಕೌಂಟ್ಸಲ್ಲಿ ಸಿಗುತ್ತೆ ನಿಮಗೆ. 100 ಆ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೀಡ್ಸ್ ತಂದಿಟ್ಕೊಳ್ಳಿ. ಇದು ಸ್ಟಾರ್ಟಿಂಗು 2 ಚೈನ್ ಹಾಕ್ಕೊಂಡು ಹೋಗ್ಬೇಕು. ನೀವು ಒಂದು ನಾಟ್ ಹಾಕ್ಕೊಳ್ಳಿ, ಸ್ಟಾರ್ಟ್ ಮಾಡ್ಕೊಳ್ಳಿ. 2 ಚೈನು ಮತ್ತು 1 ಲಾಕ್, 2 ಚೈನ್ 1 ಲಾಕ್, ಆ ಥರ ಫುಲ್ ಸ್ಯಾರಿ ಫಸ್ಟ್ ಲೈನ್ ಮಾಡಬೇಕಾಗುತ್ತೆ. ಸೊ ಸೆಕೆಂಡ್ ಲೈನು ಈ ಥರ ಸಿಲ್ಕ್ ದಾರ ನಾನು 6 ಎಳೆ ತೊಗೊಂಡಿದ್ದೀನಿ. ನೀವು 6 ತೊಗೋಬೋದು, ಇಲ್ಲಾಂದರೆ 8 ಎಳೆನೂ ತೊಗೋಬೋದು. 8 ಎಳೆ ತೊಗೊಂಡ್ರೆ ನೀವು 9 ನಂಬರ್ ಕ್ರೋಶ ತೊಗೊಳ್ಳಿ. ನಾನಿವಾಗ 8 ತೊಗೊಂಡಿದ್ದೀನಿ, 8 ಅಥವಾ 9. ನೋಡಿ, ಈ ಥರ ನಾಟ್ ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೊಳ್ಳಿ ಆ ಚೈನಿಗೆ. ಮತ್ತು ಒಂದು ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಈ ಫಸ್ಟ್ ಬ್ಲಾಕ್ ಬಿಟ್ಟು ಸೆಕೆಂಡ್ ಬ್ಲಾಕ್ಗೆ ಡಬಲ್ ಕ್ರೋಶ ಹಾಕ್ಕೊಳ್ತಾ ಹೋಗೋಣ. ಈ ಥರ ಕಂಬ, ಈ ಥರ 3 ರಿಂಗ್ ಬರುತ್ತೆ. 2 ರಿಂಗಿಂದ ಫಸ್ಟ್ ಹೊರಗಡೆ ಬನ್ನಿ, ಮತ್ತು 2 ರಿಂಗಿಂದ ಹೊರಗಡೆ ಬನ್ನಿ. ಈ ಥರ 8 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ನೋಡೋಣ ಇಲ್ಲಿ ಎಷ್ಟು ಹಿಡಿಸುತ್ತೆ ಅಂತ. 4, 5 ಆಗಿದೆ, 6, 8 ಸಾಕು ಅಂದರೆ 8ಕ್ಕೆ ನಿಲ್ಲಿಸಿ, ಇಲ್ಲಾಂದರೆ ಇನ್ನೂ 2 ಹಾಕ್ಕೋಬೋದು. 10 ಹಾಕ್ಕೊಂಡು ನೀವು ಇದು ಮಾಡ್ಕೋಬೋದು. ನೋಡಿ, ಈ ಥರ ಬರಬೇಕಿದು. ತೊಂದರೆ ಇಲ್ಲ, ಇನ್ನೂ 2 ಹಾಕ್ಕೋಬೋದು, ಜಾಗ ಇದೆ. ಫ್ರೆಂಡ್ಸ್, ಇದು ತುಂಬ ಇವಾಗ ಟ್ರೆಂಡಿ ಡಿಸೈನು. ಸೊ ಹಾಗಾಗಿ ನಿಮ್ಗೆ ನಾನು ಇದನ್ನು ಹೇಳ್ಕೊಡ್ತಾಯಿದ್ದೀನಿ. ಇವಾಗ ಈ ಥರ 10 ಕಂಬ ಆದಮೇಲೆ ಡಬಲ್ ಕ್ರೋಶ ದಾರ ಈ ಥರ ಇಟ್ಕೊಂಡು, ಇದು ಹುಕ್ ಇರುತ್ತಲ್ಲ, ಈ ಹುಕ್ಕಲ್ಲಿ ಈ ಥರ ಬೀಡ್ ಹಾಕ್ಕೊಳ್ಳಿ ಕ್ರೋಶಗೆ. ಇದನ್ನು ಈ ಥರ ದಾರದಲ್ಲಿ ಪಾಸ್ ಮಾಡ್ಕೊಳ್ಳಿ. ಪಾಸ್ ಮಾಡಿದ ಮೇಲೆ ಬೀಡ್ ಲಾಕ್ ಮಾಡಬೇಡಿ. ದಾರಾನ ಪಾಸ್ ಮಾಡಿದ ಮೇಲೆ ನೋಡಿ, ಇಲ್ಲಿ ಈ ಬ್ಲಾಕ್ ಬಿಟ್ಟು ಈ ಬ್ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. ಈ ಫಸ್ಟ್ ಆರ್ಚ್ ಆದಮೇಲೆ ಬ್ಲಾಕ್ ಬಿಡಬೇಕು. ಈ ಬ್ಲಾಕ್ಗೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಈ ಥರ ಹ್ಯಾಂಗ್ ಆಗುತ್ತೆ. ಇದು ಕುಚ್ಚು ಬದಲು ಈ ಥರ ಬೀಡ್ಸ್ ಹಾಕ್ಕೊಳ್ತಾ ಹೋಗ್ಬೋದು. ಇವಾಗ ಇದು ತುಂಬ ಉಡ್ತಾ ಇದೆ, ಮೂವಿಂಗ್ ಡಿಸೈನು. ಈಗ ತಿರ್ಗಾನು ಈ ಬ್ಲಾಕ್ ಬಿಟ್ಟು ಈ ಬ್ಲಾಕಲ್ಲಿ 8 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಎರಡು, ಅದೇ 8 ಅಥವಾ 10, ನಿಮಗೆ ಯಾವ್ದು ಸೌಕರ್ಯನೋ ಆ ಥರ ನೀವು ಹಾಕ್ಕೋಬೋದು. ಇದು 10 ಇದೆ, ಇದು 8 ಇದೆ. ಸೊ ಇವಾಗ ದಾರ ಹೀಗಿಟ್ಕೊಂಡು ಬೀಟ್ ತಗೊಳ್ಳಿ. ಆ ಹುಕ್ಕಲ್ಲಿ ಕ್ರೋಶನ ಪಾಸ್ ಮಾಡಿಬಿಟ್ಟು ಹುಷಾರಾಗಿ ಬೀಡಲ್ಲಿ ದಾರನ ಪಾಸ್ ಮಾಡ್ಕೋಬೇಕಾಗುತ್ತೆ.
ಚಿಕ್ಕದಿದೆ ಸೈಜು. ಸೊ ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಳ್ಳಿ ಹುಕ್ಕನ್ನು. ಬೆಂಡ್ ಆಗಿದ್ದು ಕೆಲವು ಈ ಥರ ಪಾಸ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಬೇಡಿ. ಈ ಬ್ಲಾಕ್ ಬಿಟ್ಟು ಈ ಬ್ಲಾಕ್ಗೆ ಲಾಕ್ ಮಾಡಿ. ಸೊ ಈ ಥರ ಮಾಡ್ತಾ ಹೋಗೋಣ. ಸೀರೆಗೆ ಮಾಡಬೇಕಾಯ್ತು, ನಂಗೆ ಟೈಮ್ ಇಲ್ಲ. ಸೊ ಇದಕ್ಕೆ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿ ಇನ್ನೊಂದು 4 ಮಾಡಿ ನಿಮಗೆ ತೋರಿಸ್ತೀನಿ. ಇದು 10 ಕಂಬ ಹಾಕಿದ್ದೀನಿ, ಇದು 8 ಕಂಬ ಹಾಕಿದ್ದೀನಿ. ಸೊ ನಾನು ನಿಮಗೆ 8 ಹಾಕಿ ತೋರಿಸ್ತೀನಿ. ನೀವು ಹಾಕುವಾಗ ನಿಮ್ಗೆ ಯಾವ್ದು ಬೇಕೋ ಆ ಥರ ಹಾಕ್ಕೊಳ್ಳಿ. ನೋಡಿ ಈ ಥರ ಸಿಂಪಲ್ ಬಟ್ ತುಂಬ ಎಲಿಗೆಂಟಾಗಿದೆ ಇದು. ಸೊ ಲಾಸ್ಟಲ್ಲಿ ನಾನು ಬೀಡ್ ಹಾಕಿಬಿಟ್ಟು ಎಂಡ್ ಮಾಡ್ತಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಅದೇ ಥರ ಎಂಡ್ ಮಾಡ್ಕೋಬೇಕಾಗತ್ತೆ ನೀವು. ದಾರ ಸೊ ಈ ಥರ ಬೀಡ್ ಹಾಕಿಬಿಟ್ಟು ಇದೊಂದು ಎಕ್ಸ್ಟ್ರಾ ಇದೆ. ಸೊ ಎಕ್ಸ್ಟ್ರಾ ಹಾಕ್ಕೋಬೇಡಿ ನೀವು ಸೀರೆಯಲ್ಲಿ. ಕರೆಕ್ಟಾಗಿ ಎಂಡ್ ಮಾಡಿಕೊಂಡು ಅಲ್ಲಿಗೆ ಒಂದು ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ 2 ಚೈನ್ ಹಾಕಿ ಕಟ್ ಮಾಡ್ಕೊಳ್ಳೋಣ. ಸೊ ಈ ಥರ ಆಗುತ್ತೆ. ಇದನ್ನೆಲ್ಲ ಆಮೇಲೆ ನೀವು ಗಮ್ಮಲ್ಲಿ ಅಂಟಿಸ್ಕೋಬೇಕು. ಸೊ ನೋಡಿ, ಸ್ಯಾರಿ ಕಲರ್ ಬೀಡ್ ತೊಗೊಂಬಂದು ನೀವು ಬೀಡನ್ನ ಹಾಕ್ಬೋದು. ಈ ಥರ ಹ್ಯಾಂಗ್ ಆಗುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ ಡಿಸೈನು, ಈಸಿ ಇದೆ, ಬೇಗನೂ ಆಗುತ್ತೆ ನಿಮಗೆ. ಈ ಬೀಡು ನಿಮಗೆ ಕಂಪ್ಲೇಂಟ್ ಬರಲ್ಲ, ಬ್ಲ್ಯಾಕ್ ಆಗುತ್ತೆ ಆ ಥರ ಏನೂ ಆಗಲ್ಲ. ಸೊ ಇದು ತುಂಬ ಚೆನ್ನಾಗಿದೆ. ಸೊ ಟ್ರೈ ಮಾಡಿ. ಇನ್ನು ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಇನ್ನೂ ಇವತ್ತು ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಒತ್ತಿ. ಸೊ ದಟ್ ನಿಮಗೆ ನಾನು ಯಾವುದೂ ಡಿಸೈನ್ಸ್ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಸೊ ನಾನು ಹೇಳ್ಕೊಡೋ ಮೆಥಡ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ನೀವು ಟ್ರೈ ಮಾಡಿ. ಸೊ ತುಂಬ ಕಡಿಮೆ ಇದು ಬೀಡ್ಸು, ಅಷ್ಟು ರೇಟ್ ಇಲ್ಲ, ಅಫೋರ್ಡಬಲ್ಲು. ತೊಗೊಂಡು ಮಾಡಿ ನೋಡಿ. ಸೊ ನೋಡೋಣ ಫ್ರೆಂಡ್ಸ್, ಇನ್ನೊಂದು ಯಾವುದಾದ್ರು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.